1,08,000 ಈ ಗಾಡಿ ವರ್ತಾ? ಶೋರೂಮ್ ಗಳಿಗೆ ಹೋಗಿದ್ದೆ, ಅವರು ಇಲ್ಲ ನಾವು ಕೊಡಲ್ಲ. ಕಮೆಂಟ್ ಮಾಡಿರೋರಿಗೆ ತುಂಬಾನೇ ಧನ್ಯವಾದಗಳು ಅಂತ ಹೇಳ್ತೀನಿ. ನೀವು ಗಾಡಿಗಳು ಕೇಳಿದ್ದೀರಾ, ಬಟ್ ನಾನು ಆ ಗಾಡಿಗಳನ್ನ ರಿವ್ಯೂ ಮಾಡಕ್ ಆಗಲ್ಲ, ಯಾಕಂದ್ರೆ ನಾನು ಮಾಡ್ತಿರೋ ಗಾಡಿ ಬಂದು TVS Jupiter 110cc ಗಾಡಿ. ಮುಂದಿನ ದಿನಗಳಲ್ಲಿ ನಮ್ಗೂ ಯಾರಾದ್ರೂ ಗಾಡಿಗಳು ಕೊಡ್ಬೋದೇನೋ. ಇದಾದ ರೋಡ್ ಹೋಗೇ ಇಲ್ವಲ್ಲ, ಹೋಗೋಣ. ಹಸು ಅಟಾಕ ಕಾರ್ಗೆ ಕಲಿತಾ ಇದ್ದಾರೆ, ಅದಕ್ಕೆ ರಿವ್ಯೂ ಮಾಡಕ್ಕೆ ಒಳ್ಳೆ ಜಾಗ ಗುರು. ನಿಮ್ಗೆಲ್ಲ ಒಂದು ಫೀಚರ್ ಬಗ್ಗೆ ಹೇಳ್ತೀನಿ, ಹೊಸದಾಗಿ ಬಂದಿರೋ ಫೀಚರು. ಏನ ಫೀಚರು? ಫಸ್ಟ್ ಟೈಮು ವಿಡಿಯೋ 500 ವ್ಯೂಸ್ ರೀಚ್ ಆಗಿದೆ. 600+ ಇವತ್ತು ಬೆಳಗ್ಗೆ ಚೆಕ್ ಮಾಡಿದೆ, 600+ ರೀಚ್ ಆಗಿದೆ. ಅದು ಯಮಹಾ ಗಾಡಿದು. ಕಂಗ್ರಾಚುಲೇಷನ್. ನಾನು ಕೆಲವು ಕಮೆಂಟ್ಗಳನ್ನ ಓದ್ದೆ, ಕೆಲವು ಕಮೆಂಟ್ ಅಲ್ಲ, ಇರೋದೇ ಕೆಲವು ಕಮೆಂಟು, ಬಟ್ ಅದು ಮ್ಯಾಟರ್ ಆಗುತ್ತೆ. ಗಾಡಿಗಳ ಹೆಸರು ನೀವು ಹಾಕಿದ್ದೀರಾ, ಇದನ್ನ ರಿವ್ಯೂ ಮಾಡಿ ಬ್ರೋ, ಅದನ್ನ ರಿವ್ಯೂ ಮಾಡಿ ಬ್ರೋ, ಅದೇ ಗಾಡಿಗಳ ವಿಡಿಯೋ ಮಾಡೋಣ ಅಂತಾನೆ ಅನ್ಕೊಂಡು ನೀವು ಹಾಕಿರೋ ಗಾಡಿಗಳ ಶೋರೂಮ್ ಗಳಿಗೆ ಹೋಗಿದ್ದೆ, ಅವರು ಇಲ್ಲ ನಾವು ಕೊಡಲ್ಲ ಆ ತರ ಎಲ್ಲ ಅಂದ್ರು. ನೀವು ಅಲ್ಲೇ ಶೋರೂಮ್ ಅಲ್ಲೇ ವಿಡಿಯೋ ಮಾಡ್ಬೇಕು, ಮೇಲ್ಗಡೆನೆ ಮಾತಾಡ್ಬೇಕು ಹೇಳಿದ್ರು. ನನ್ಗೆ ಅದೊಂಥರ ಸರಿ ಅಂತ ಅನ್ಸ್ಲಿಲ್ಲ, ಯಾಕಂದ್ರೆ ಗಾಡಿ ರೋಡಲ್ಲಿ ಬಂದು ಆ ರೋಡಲ್ಲಿ ಓಡಿಸಿ ಆ ಫೀಲ್ ನಾನ್ ಮಾಡಿ ನಿಮ್ಗೆ ಹೇಳ್ದಾಗ್ಲೇ ಅದು ಸರಿ. ಯಾಕಂದ್ರೆ ಸುಮ್ನೆ ಅಲ್ಲಿ ಗಾಡಿ ನಿಲ್ಸಿದಾರೆ ಅದ್ರ ಬಗ್ಗೆ ಹೇಳಿದ್ರೆ ಅದು ಚೆನ್ನಾಗ್ ಕಾಣಿಸಲ್ಲ ಅಂತ ನನ್ಗೆ ಅನ್ಸ್ತು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಗೂ ಯಾರಾದ್ರೂ ಗಾಡಿಗಳು ಕೊಡ್ಬೋದೇನೋ ಅಂತ ಅನ್ಕೋತೀನಿ. ಶೋರೂಮ್ ಅಲ್ಲಿ ಏನೋ ಅನ್ನಿಸ್ತು, ಅದನ್ನ ಹೇಳ್ದೆ ಅಷ್ಟೇ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಾನು ಇವತ್ತು ಓಡಿಸ್ತಾ ಇರೋ ಗಾಡಿ ಬಂದು ನಂದೇ ಗಾಡಿ. ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರಾ, ನನ್ನ ಗಾಡಿ ಫಸ್ಟ್ ವಿಡಿಯೋನು ಮಾಡಿದ್ದೀನಿ, ಬಟ್ ಅವಾಗ ನನ್ನ ಹತ್ರ ಸರಿಯಾದ ಆಕ್ಸೆಸರೀಸ್ ಇರ್ಲಿಲ್ಲ ಈ ತರ ನಾನು ವಿಡಿಯೋ ಮಾಡಕ್ಕೆ. ನಾನು ಗಾಡಿನ ಓಡಿಸಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಬಟ್ ಈ ಗಾಡಿ ಓಡಿಸಿನೇ ಹೇಳಿದ್ದು. ಶೋರೂಮ್ ಅಲ್ಲಿ ನಿಲ್ಸ್ಕೊಂಡು ಹಂಗೆ ನೋಡ್ಬಿಟ್ಟೆಲ್ಲ ಆ ತರ ಎಲ್ಲ ಹೇಳಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬನ್ನಿ, ಇವತ್ತು ನನ್ನ TVS Jupiter 110cc ಗಾಡಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾನೇ ಸೂಪರ್ ಆಗಿದೆ ಗಾಡಿ, ಸಿಟಿಗೆಲ್ಲ ಸೂಪರ್ ಆಗಿ ಓಡಿಸ್ಬೋದು ನೀವು. ಯಾರ್ಯಾರು ಡೆಲಿವರಿ ಬಾಯ್ ಹುಡುಗರೆಲ್ಲ ಇದ್ದೀರಾ ಅವ್ರಿಗೆಲ್ಲಾನು ತುಂಬಾನೇ ಹೆಲ್ಪ್ ಆಗುತ್ತೆ. ಕಷ್ಟಪಡೋರ್ಗೆ ಇಂಥ ಗಾಡಿಗಳು ಬೇಕಾಗ್ತವೆ. ತಗೋಬೇಕು ಅಂತ ಇದ್ದವ್ರಿಗೆ ತಗೋಬಹುದು. ನಾನ್ ಸಜೆಸ್ಟ್ ಮಾಡ್ತೀನಿ ಈ ಗಾಡಿನ. ನಾನು TVS ಗಾಡಿಗಳನ್ನೇ ಓಡಿಸಿ ಒಳ್ಳೆ TVS ಗಾಡಿಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ತರ TVS ಗಾಡಿಗಳ ರಿವ್ಯೂ ಮಾಡಕ್ಕೇನೆ ಚಾನಲ್ ಓಪನ್ ಮಾಡಿದ್ದೀನೇನೋ ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ನಾನು TVS ರೈಡರ್ ಮಾಡಿದ್ದೀನಿ, TVS ರೈಡರ್ ಮಾಡಿದೆ, ಇವತ್ತು TVS Jupiter ಮಾಡ್ತಾ ಇದ್ದೀನಿ. ತಿರ್ಗಾ ಮುಂದೆ ಯಾವ ಗಾಡಿಗಳ ವಿಡಿಯೋ ಸಿಗುತ್ತೋ ನಾನು ಎಲ್ಲಾ ಗಾಡಿಗಳ ಬಗ್ಗೆ ತಿಳಿಸ್ಕೊಡಕ್ ಪ್ರಯತ್ನ ಪಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಇವತ್ತು ನಾನ್ ಮಾಡ್ತಿರೋ ಗಾಡಿ ಬಂದು TVS Jupiter 110cc ಗಾಡಿ, ಡ್ರಮ್ ಅಲಾಯ್ SXE ಮಾಡೆಲ್ ಗಾಡಿ ಇದು. ಈ ಗಾಡಿ ಬಂದು ನಿಮ್ಗೆ ಈ ಬೇಸ್ ಮಾಡಲು ನಿಮ್ಗೆ 1,08,000 ಆಗುತ್ತೆ. ಇಂಜಿನ್ ಮತ್ತೆ ಪರ್ಫಾರ್ಮೆನ್ಸ್ ಗೆ ಬಂದ್ರೆ 113cc ಗಾಡಿ ಆಗಿರುತ್ತೆ ಇದು, ಬಟ್ ಅಫಿಷಿಯಲ್ ಆಗಿ ಅವರು 110cc ಅಂತಾನೆ ಹೇಳೋದು. 9.8 Nm ಟಾರ್ಕ್ ಬರುತ್ತೆ. ಜೊತೆಲಿ ಇದರಲ್ಲಿ ಹೈಬ್ರಿಡ್ ಅಸಿಸ್ಟ್ ಇದೆ, ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್, IGO ಅಸಿಸ್ಟ್ ಅಂತ ಬರುತ್ತೆ. CVT ಆಟೋಮೇಟೆಡ್, ಆಫ್ ಕೋರ್ಸ್ ಆಟೋಮೇಟೆಡ್. ಗಾಡಿ ನಿನ್ನೆ ಮಳೆಲ್ ತಗೊಂಡೋಗಿ ಫುಲ್ಲು ಎಲ್ಲ ಗಲೀಜಾಗ್ಬಿಟ್ಟಿದೆ. ಗಾಡಿ ತೊಳಿಬೇಕು. ಈ ಗಾಡಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಮಾತಾಡಂಗೆ ಇಲ್ಲ. 163 mm ಬರುತ್ತೆ, ದಡ ಬಡ ಅಂತ ಹೊಡಿತಾ ಇರ್ತದೆ ಹಂಸಲ್ಲಿ. ಅದೇ ನೀವು ಮೇಲೆ ವೆಯ್ಟ್ ಕೊಟ್ಟಂಗೆ, ಮೇಲೆ ನೀವು 2-3 ಜನ ಅಂತ ಕೂತ್ಕೊಬಿಟ್ರೆ ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋರು, ಅವಾಗ ನಿಮ್ಗೆ ಕೆಳಗಡೆ ಟಚ್ ಆಗೇ ಆಗುತ್ತೆ ಹಂಸಲ್ಲೆಲ್ಲ. ನಮ್ಮ ಇಂಡಿಯನ್ ರೋಡ್ಸ್ ಹಂಸು ನಿಮಗೆ ಗೊತ್ತು, ಸ್ವಲ್ಪ ಕೆಲವೊಂದ್ ಕಡೆ ಹೈಟ್ ಆಗೇ ಇರುತ್ತೆ. ಸೊ ಅವಾಗೆಲ್ಲ ಕೆಳಗಡೆ ಟಚ್ ಆಗುತ್ತೆ. ಕೆಳಗಡೆ ಟಚ್ ಆಗದೆ ಇರೋದು ಒಳ್ಳೇದು, ಯಾಕಂದ್ರೆ ನಿಮ್ಗೆ ಪೆಟ್ರೋಲು ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಇಲ್ಲಿ ಪೆಟ್ರೋಲ್ ಬರೋದ್ರಿಂದ ಟ್ಯಾಂಕು ನಿಮ್ಗೆ ಇಲ್ಲಿ ಬರುತ್ತೆ, ಅದಕ್ಕೆ ನಿಮ್ಗೆ ಬೂಟ್ ಸ್ಪೇಸು ಜಾಸ್ತಿ ಇರೋದು. ನೀವು ಇದನ್ನ ಕೊಡ್ಸ್ಕೋಬೇಕಾಗುತ್ತೆ ಹಂಸಲ್ಲಿ. ಸೀಟ್ ಹೈಟ್ ಬಂದು 756 ಇಂದ 790 mm ಬರುತ್ತೆ. ಕೂತ್ಕೋಬಹುದು ಆರಾಮಾಗಿ. ಯಾವ ಹೈಟ್ ಇರೋರು ಆರಾಮಾಗಿ ಕೂತ್ಕೋಬಹುದು. ನಾರ್ಮಲ್ ರೇಂಜ್ ಇಂಡಿಯನ್ ಹೈಟ್ ಇಂದ ಯಾರು ಬೇಕಾದ್ರೂ ಬಂದು ಕೂತ್ಕೋಬಹುದು. ಅದ್ರಲ್ಲಿ ಯಾವುದೇ ರೀತಿ ಏನು ಡಿಫ್ರೆನ್ಸ್ ಇಲ್ಲ. ಪೆಟ್ರೋಲ್ ಮೈಲೇಜ್, ಫ್ಯೂಯಲ್ ಟ್ಯಾಂಕ್ ಅಂತ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಫ್ಯೂಯಲ್ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ಫ್ಯೂಯಲ್ ಹಾಕ್ಸಿದ್ರೆ ತೋರಿಸ್ತೀನಿ, ಇಲ್ಲಿ ಹಾಕ್ಸಿದ್ರೆ ನಿಮ್ಗೆ ಟ್ಯಾಂಕ್ ಬಂದ್ಬಿಟ್ಟು ಇಲ್ಲಿ ಕೆಳಗೆ ಬರುತ್ತೆ. ಇದಾದ್ಮೇಲೆ ಈ ಗಾಡಿನಲ್ಲಿ 5 ಲೀಟರ್ ಪೆಟ್ರೋಲ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಮೈಲೇಜು ಕಂಪ್ನಿಯವರು 50 ಇಂದ 55 ಅಂತ ಹೇಳಿದ್ರು, ಬಟ್ ನನಗೆ ಬರೋದು ಇದು ಬರೀ 40 ಅಷ್ಟೇ.
40 ಪರವಾಗಿಲ್ಲ, 40 ಇಂದ 42 ಬರುತ್ತೆ. ಕೆಲವೊಂದ್ಸಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಫುಲ್ ಟ್ಯಾಂಕ್ ಹೋಗ್ಬೇಕು ಅಂದ್ರೆ ನಿಮ್ಗೆ ಸುಮಾರು ಒಂದು ಎಷ್ಟಾಗುತ್ತೆ, 42 ಅಂದ್ರೆ 210, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 210 ಹೊಡಿಬೋದು, 210 ಕಿಲೋಮೀಟರ್ಸ್ ಹೊಡಿಬೋದು. ಈಗ ಅದಕ್ಕಿಂತ ಕಮ್ಮಿನೇ ಬರುತ್ತೆ. 200 ಇಟ್ಕೊಳ್ಳಿ ಮಿನಿಮಮ್. ಆ ಕಡೆ ಈ ಕಡೆ ಎಲ್ಲ ಹೋದ್ರು 200 ಕಿಲೋಮೀಟರ್ ನೀವು ಫುಲ್ ಟ್ಯಾಂಕ್ ಅಲ್ಲಿ ಹೊಡಿಬೋದು. ಬ್ರೇಕ್ಸ್ ಬಂದ್ರೆ ನಿಮ್ಗೆ ಫ್ರಂಟ್ ಮತ್ತೆ ರೇರ್ ಎರಡೂ 130 mm ಡ್ರಮ್ ಬ್ರೇಕ್ ಬರುತ್ತೆ. ನಿಮ್ಗೆ ವೀಲ್ ಸೈಜ್ ಬಂದ್ರೆ 12 ಇಂಚು ಎರಡೂನು ಅಲಾಯ್ ವೀಲ್ಸ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ. ಸಸ್ಪೆನ್ಷನ್ ಬಂದ್ರೆ ನಾರ್ಮಲ್ ಆಗಿ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಫೋರ್ಕ್ ಬರುತ್ತೆ ಫ್ರಂಟ್ ಅಲ್ಲಿ. ರೇರ್ ಅಲ್ಲಿ ನಿಮ್ಗೆ ಟ್ವಿನ್ ಟ್ಯೂಬ್ ಶಾಕ್ಸ್ ಬರುತ್ತೆ. ಫೀಚರ್ಸ್ ಬಗ್ಗೆ ಮಾತಾಡಕ್ ಬಂದ್ರೆ LED ಲೈಟ್ಸ್ ಏನಿವೆ ಇದೇ ಇವರು ಈ ಗಾಡಿಗೆ ಹೊಸ ಡಿಸೈನ್ ತಂದ್ಕೊಟ್ಟಿದ್ದು. ಅಂದ್ರೆ ಫಸ್ಟ್ ಎಲ್ಲರೂ ನೋಡಿದಾಗ ಈ ಗಾಡಿನ ಎಲೆಕ್ಟ್ರಿಕ್ ಗಾಡಿನ ಅಂತ ಕೇಳ್ತಾ ಇದ್ರು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ಲೂಟೂತ್ ಕನೆಕ್ಷನ್ ಜೊತೆ ಬರುತ್ತೆ. ಇದು ಆಫ್ ಮಾಡೋಣ. ನಾನು ರೈಡರ್ ಗಾಡಿ ವಿಡಿಯೋ ಮಾಡಿದಾಗ್ಲೂ ಹೇಳಿದ್ದೆ ಸ್ಮಾರ್ಟ್ ಕನೆಕ್ಟ್ ಅಸಿಸ್ಟ್ ಬಗ್ಗೆ. ಅದೇ ತರ ಈ ಗಾಡಿನಲ್ಲೂ ಇದೆ. ನೀವು ಸೇಮ್ TVS ಕನೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಬೇಕು, ನ್ಯಾವಿಗೇಷನ್ ತೋರಿಸುತ್ತೆ ಇಲ್ಲಿ. ಅದಾದ್ಮೇಲೆ ನಿಮಗೆ ಆ ಆ್ಯಪಲ್ಲಿ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ಏನೇನು ಕಾಣಿಸುತ್ತೆ ಅದೇ ಇಲ್ಲಿ ಸ್ಕ್ರೀನಲ್ಲಿ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀವು ಮೊಬೈಲ್ನಲ್ಲೂ ನೋಡ್ಬೋದು. ಇದಾದ್ಮೇಲೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡಕ್ ಬಂದ್ರೆ ಇಲ್ಲಿ ನಿಮ್ಗೆ ಟೈಮ್ ತೋರಿಸುತ್ತೆ. ಇಲ್ಲಿ ಆವರೇಜ್ ಎಕಾನಮಿ 41 ಕಿಲೋಮೀಟರ್ ಕೊಡುತ್ತೆ ಅಂತ ತೋರಿಸ್ತಾ ಇದೆ. ಇದು ಸ್ಪೀಡೋಮೀಟರ್ ತೋರಿಸುತ್ತೆ, ಇಲ್ಲಿ ಓಡೋಮೀಟರ್ ತೋರಿಸುತ್ತೆ. ಇಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಮೋಡ್ ಚೇಂಜ್ ಮಾಡ್ಕೋಬಹುದು. ಟ್ರಿಪ್ A, ಟ್ರಿಪ್ B ಬರುತ್ತೆ, ನೀವು ಸೆಟ್ ಮಾಡ್ಕೋಬಹುದು ಅದನ್ನು. ಗಾಡಿಲಿರೋ ಪೆಟ್ರೋಲ್ಗೆ ಗಾಡಿ ಇನ್ನ ಎಷ್ಟು ರೇಂಜ್ ವರ್ಗೂ ಹೋಗುತ್ತೆ ಅಂತ ಕಿಲೋಮೀಟರ್ ಇದೆ. ಇಲ್ಲಿ 61 ಕಿಲೋಮೀಟರ್ ಅಂತ ಇದೆ, ಅಷ್ಟವರೆಗೂ ಹೋಗುತ್ತೆ ಈಗ. ಸೊ ಇದು ಗಾಡಿದು ಫ್ಯೂಯಲ್ ಗೇಜ್ ತೋರಿಸುತ್ತೆ. ಇನ್ನ ಫ್ರಂಟ್ ಅಲ್ಲಿ ನಿಮ್ಗೆ ಮಾತಾಡಕ್ ಬಂದ್ರೆ ಇದು ಇಲ್ಲೇ ನಿಮ್ಗೆ ಡಿಮ್ಯಾಂಡ್ ಡಿಪ್ಪು ಬರುತ್ತೆ. ಜೊತೆಲಿ ಇಲ್ಲಿ ನೀವು ಹಿಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪಾಸ್ ಕೂಡ ಆಗುತ್ತೆ. ಅದಾದ್ಮೇಲೆ ಇದು ಹಜಾರ್ಡು ನೋಡಿದ್ರಲ್ಲ, ಹಜಾರ್ಡ್ ಬರುತ್ತೆ. ಇದರಲ್ಲೇನೆ ನಿಮ್ಗೆ ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್, ಹಾರನ್ ತುಂಬಾ ಜೋರಾಗೆ ಇದೆ. ಇನ್ನ ಇಲ್ಲಿಗೆ ಬಂದ್ರೆ ಡೆಡಿಕೇಟೆಡ್ ಸ್ವಿಚ್ ಕೊಟ್ಟಿದ್ದಾರೆ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ಗೆ. ಇದು ಐಡ್ಲಿಂಗ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮೈಲೇಜ್ ಕೊಡುತ್ತೆ ಅಂತಾನು ಮಾಡಿದ್ದಾರೆ ಇದನ್ನ, ತುಂಬಾ ಒಳ್ಳೆ ವಿಷಯ. ಇದಾದ್ಮೇಲೆ ಇಲ್ಲಿ ನಿಮ್ಗೆ ಸುಮ್ಮನೆ ಟ್ಯಾಪ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಕೂಡ ಇದೆ. ಅದು ನೀವು ಬ್ಲೂಟೂತ್ ಸ್ಮಾರ್ಟ್ ಕನೆಕ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಅಲ್ಲಿಂದ ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನ ಇದು ಮಾಮೂಲಿ ಶೆಲ್ಫ್, ನೀವು ಪ್ರೆಸ್ ಮಾಡಿದ್ರೆ ಶೆಲ್ಫು ಸ್ಟಾರ್ಟ್ ಆದ್ಮೇಲೆ ಸುಮ್ಮನೆ ಇಲ್ಲಿ ಟ್ಯಾಪ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೆ ಇದೆ ಸ್ಪೇಸು. ಇನ್ನ ಇಲ್ಲಿ ನಿಮ್ಗೆ ಹ್ಯಾಂಗ್ ಮಾಡ್ಕೊಳಕ್ಕೆ ಬ್ಯಾಗ್ ಈಗೆಲ್ಲ ಅಂಗಡಿಗೆ ಹೋಗೋರಾದ್ರೆ ಬೇಕಾಗುತ್ತೆ. ಫ್ರಂಟ್ ನಿಮ್ಗೆ 2 ಮಿರರ್ ಬರುತ್ತೆ. ಇನ್ನೊಂದು ಹೇಳೋದೇ ಮರ್ತ್ಬಿಟ್ಟೆ ಗುರು, ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಕೋಬಹುದು ಮೊಬೈಲ್ ಎಲ್ಲ. ಇದು ಒಳ್ಳೆ ವಿಷಯನೇ. ಆಫ್ ರೋಡ್ ಮಾಡೋಣ ನಮ್ಮ ಜುಪಿಟರ್ ಅಲ್ಲಿ. ಗಾಡಿಗಳ ಆಫ್ ರೋಡ್ ತಗೊಬಂದ್ರೆ ಆಗಲ್ಲ ಗುರು. ಈ ಗಾಡಿನಲ್ಲಿ ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದ್ರೆ ಲಾಟ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಎಷ್ಟೈತೆ ಸೀಟು ಅಷ್ಟು ಬೂಟ್ ಸ್ಪೇಸ್ ಐತೆ ಗುರು. ನೋಡ್ರಿ, ಬಾ 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 2 ಹೆಲ್ಮೆಟ್ ಇಟ್ಕೋಬಹುದು. 30 ಇಂದ 33 ಲೀಟರ್ಸ್ ವರೆಗೂ ಬೂಟ್ ಸ್ಪೇಸ್ ಬರುತ್ತೆ. ಇದಂತೂ ಈ ಜುಪಿಟರ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ ಅಧಿಕ ಅಂತ, ಇದು ತುಂಬಾನೇ ಅಧಿಕ ಆಗೋಯ್ತು. ಇದು ಅಂತೂ ಸೂಪರ್ ವಿಷಯ. ಈ ಗಾಡಿಲಿ ಬೂಟ್ ಸ್ಪೇಸು ಎಷ್ಟು ಬೇಕಾದ್ರೂ ತುಂಬಿಸ್ಬೋದು. ಅದಕ್ಕೆ ನಾನು ಹೇಳಿದ್ದು ಇದು ಡೆಲಿವರಿ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂತ. ಸ್ಟಾರ್ಟ್ ಮಾಡಕ್ಕೆ ಸೆಲ್ಫ್ ಸ್ಟಾರ್ಟು ಇದೆ, ಜೊತೆಲಿ ನಿಮ್ಗೆ ಕಿಕ್ ಸ್ಟಾರ್ಟ್ ಕೂಡ ಬರುತ್ತೆ, ನಿಮ್ಗೆ ಸೆಂಟರ್ ಸ್ಟ್ಯಾಂಡ್ ಕೂಡ ಬರುತ್ತೆ. ಫಾಲೋ ಮೀ ಹೆಡ್ ಲ್ಯಾಂಪ್ ಅಂತ ಬರುತ್ತೆ. ಕತ್ಲೇಲಿ, ಮನೆ ಹತ್ರ ಕತ್ಲೇಲಿ ಲಾಕ್ ಮಾಡ್ಬಿಟ್ಟು ಮನೆ ಒಂದಷ್ಟು ದೂರ ಇರುತ್ತೆ ಅಂತ ಅನ್ಕೊಳ್ರಿ. ಅವಾಗ ಇದು ಆ ಹೆಡ್ಲೈಟ್ ಆನ್ ಆಗೇ ಇರುತ್ತೆ. 20 ಸೆಕೆಂಡ್ಸ್ ಆನ್ ಆಗಿರುತ್ತೆ. ಅದಾದ್ಮೇಲೆ ಪಟ್ ಅಂತ ಅದೇ ಆಫ್ ಆಗ್ಬಿಡುತ್ತೆ. ಅದೇ ಈ ಫಾಲೋ ಮೀ ಹೆಡ್ ಲ್ಯಾಂಪ್ ಅಂದ್ರೆ. ನಿಮ್ಗೆಲ್ಲ ಒಂದು ಫೀಚರ್ ಬಗ್ಗೆ ಹೇಳ್ತೀನಿ, ಹೊಸದಾಗಿ ಬಂದಿರೋ ಫೀಚರು. ಏನ ಫೀಚರು? OBD2B ಅಂತ. OBD2B ಅಂದ್ರೆ ಆನ್ ಬೋರ್ಡ್ ಡಯಾಗ್ನಾಸ್ಟಿಕ್ಸ್ ಅಂತ. ಗಾಡಿನಲ್ಲಿ ಒಂದು ಸೆನ್ಸಾರ್, ಆ ಸೆನ್ಸಾರ್ ಅಲ್ಲಿ ನಿಮ್ಗೆ ಎಲ್ಲಾನು ಗೊತ್ತಾಗುತ್ತೆ. ಗಾಡಿನಲ್ಲಿ ಏನು ತೊಂದರೆ ಆಗಿದೆ ಅಂದ್ರೆ ನಿಮ್ಗೆ ಮೈನರ್ ಏನಾದ್ರೂ ಇಶ್ಯೂ ಬಂದ್ರು ನಿಮ್ಗೆ ಆ ಸೆನ್ಸಾರ್ ಇಂದ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನೀವು ಆ ಇಶ್ಯೂ ಮೈನರ್ ಆಗಿದ್ದಾಗ್ಲೇನೆ ನೀವು ಸಾಲ್ವ್ ಮಾಡ್ಕೋಬಹುದು. ಜೊತೆಲಿ ನಿಮ್ಗೆ ಎಮಿಷನ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ.
ಜೊತೆಲಿ ನಿಮ್ಗೆ ಗಾಡಿನಲ್ಲಿ ಇಂಜಿನ್ ಪ್ರಾಬ್ಲಮ್ ಏನಾದ್ರು ಬಂದ್ರೆ ಅದು ನಿಮ್ಗೆ ಡಿಸ್ಪ್ಲೇನಲ್ಲಿ ಇಂಡಿಕೇಟ್ ಮಾಡುತ್ತೆ ಅಂತ ಇದೆ. ಈ ಫೀಚರ್ ನಿಮ್ಗೆ ಇವಾಗ ಬರ್ತಿರೋ ಎಲ್ಲಾ ಗಾಡಿನಲ್ಲೂ ಕಂಪಲ್ಸರಿಯಾಗಿ ಬರುತ್ತೆ. ಇಂಡಿಯಾ ಗವರ್ಮೆಂಟ್ ರೂಲ್ ಪ್ರಕಾರ ಇದು ಹೊಸದಾಗಿ ಅಪ್ಲಿಕೇಬಲ್ ಆಗಿದೆ 23 ಇಂದ. ಬಟ್ ನಾನು ಇಷ್ಟು ದಿನದವರೆಗೂ ಕೇಳಿರ್ಲಿಲ್ಲ. ಬಟ್ ಇವಾಗ ಬರ್ತಿರೋ ಎಲ್ಲಾ ಗಾಡಿಗಳಲ್ಲೂ ಇದೆ. ನಾನು ಮಾಡಿರೋ ಗಾಡಿಗಳು ಯಮಾ ಆಗಿರ್ಬೋದು, ರೇಡಾರ್ ಆಗಿರ್ಬೋದು, ಆಮೇಲೆ ಇವಾಗ ನಾನು ಜುಪಿಟರ್, ಇವೆಲ್ಲ ಹೊಸ ಗಾಡಿಗಳು, ಇವೆಲ್ಲ ಹೊಸ ಮಾಡೆಲ್ ಗಾಡಿ, 25 ಮಾಡೆಲ್ ಗಾಡಿಗಳು. ಎಲ್ಲಾ ಗಾಡಿಗಳಲ್ಲೂ ಕೂಡ ನಿಮ್ಗಿದೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಗುರು. ಈ ಗಾಡಿನಲ್ಲಿ ನಾನು ರಿಮಾರ್ಕ್ಸ್ ಅಂತ ಹೇಳೋ ತರ ಏನಿಲ್ಲ. ಸೀಟ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗೇ ಇದೆ. ಟಾಪ್ ಸ್ಪೀಡ್ ಬಂದು 80 km/h ಅಂತ ಇದೆ. ಈ ಗಾಡಿನಲ್ಲಿ ನೀವು ಅಷ್ಟೊಂದು ಸ್ಪೀಡ್ ಹೊಡೆಯೋದೆಲ್ಲ ಒಳ್ಳೇದಲ್ಲ ಗುರು. ಯಾಕಂದ್ರೆ ಈ ಗಾಡಿ ಮೊದ್ಲು ಚಿಕ್ಕದಾಗೈತೆ, ಗಾಳಿ ಅಲ್ಲಾಡಿಸ್ಬಿಡುತ್ತೆ ಈ ಗಾಡಿನ. ಅದಕ್ಕೆ ಅಷ್ಟೊಂದು ಸ್ಪೀಡ್ ಹೊಡೆಯೋದೆಲ್ಲ ಒಳ್ಳೇದಲ್ಲ ಈ ಗಾಡಿನಲ್ಲಿ. ಸುಮ್ಮನೆ ಲೈಟ್ ಆಗಿ ಸಿಟಿಗೆ ಏನೋ ಇಲ್ಲ ಸೈಡಲ್ಲಿ ಅಂಗಡಿಗೆ ಹೋಗಿ ಬರೋಕೆ ಇಂಥವಕ್ಕೆ ಸರಿ ಈ ಗಾಡಿ ಎಲ್ಲ. ನೀವು ಲಾಂಗ್ ಎಲ್ಲ ಹೊಡಿತೀರಾ ಅಂದ್ರೆ ತುಂಬಾ ಕಷ್ಟ ಇದೆ ಈ ಗಾಡಿನಲ್ಲಿ. ಇಂಥ ಗಾಡಿ ಎಲ್ಲ ನೀನ್ ಜಾಸ್ತಿ ಹೊಡಿದ್ರೆ ಗಾಡಿಗೂ ಸ್ಟ್ರೈನು, ನಿನ್ಗೂ ಸ್ಟ್ರೈನು, ಕಂಫರ್ಟಬಲ್ ಇರಲ್ಲ. ಅದೆಲ್ಲ ಯೋಚನೆ ಮಾಡಿ ಏನೋ ಒಂದ್ ಗಾಡಿ ತಗೋಬೇಕಂದ್ರೆ ಅವೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಕಲರ್ಗೆ ಬಂದ್ರೆ 7 ತರ ಕಲರ್ ಇದೆ ಗುರು ಈ ಗಾಡಿನಲ್ಲಿ. ನಿಮ್ಗೆ ಗ್ಲಾಸ್ ಫಿನಿಶ್ ಅಲ್ಲಿ ಬೇಕು ಅಂದ್ರೆ ಈ ಗಾಡಿ ನಿಮ್ಗೆ ಬ್ಲೂ, ಪರ್ಪಲ್, ವೈಟ್, ರೆಡ್ ಇಷ್ಟ ಕಲರ್ ಅಲ್ಲಿ ಬರುತ್ತೆ. ಮ್ಯಾಟ್ ಫಿನಿಶ್ ಬೇಕು ಅಂದ್ರೆ ನನ್ ಗಾಡಿ ತರ ಕಾಪರ್ ಕಲರ್, ಬ್ಲೂ ಕಲರ್ ಮತ್ತೆ ಗ್ರೇ. ಸರ್ವಿಸ್ ಬಂದ್ರೆ ನಿಮ್ಗೆ ಕಾಸು 500 ರೂಪಾಯಿಂದ 600 ರೂಪಾಯಿವರೆಗೂ ಖರ್ಚಾಗುತ್ತೆ ಅಷ್ಟೇ ಗುರು, ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡ್ಸಕ್ಕೆ. ಅಷ್ಟ್ ಬಿಟ್ರೆ ಈ ಗಾಡಿನಲ್ಲಿ ನಿಮ್ಗೆ ಸರ್ವಿಸ್ ಕಾಸ್ಟ್ ಎಲ್ಲ ಏನ್ ಅಷ್ಟೊಂದು ಬರಲ್ಲ. ಸೀಟ್ ಎಲ್ಲ ನಿಮ್ಗೆ ಈ ಕಲರ್ ಬರಲ್ಲ. ಈ ಕಲರ್ ನಾನು ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ನಾನು ಹಾಕ್ಸ್ಬೇಕಾದ್ರೆ ಈ ಕಲರ್ ನನ್ಗೆ ಅಲ್ಲಿ ಆಪ್ಷನ್ ಇತ್ತು. ಇದೊಂದು ಸ್ವಲ್ಪ ಬ್ರೌನ್ ಇದೆ, ಕ್ಯಾಮ್ರಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇದು ಕಾಫಿ ಬ್ರೌನು ಚೆನ್ನಾಗಿದೆ ಈ ಕಲರು. ಈ ಕಾಪರ್ ಮ್ಯಾಟ್ಗೆ ಈ ಕಲರು ಸೂಟ್ ಆಗುತ್ತೆ ಅಂತ ಈ ಕಲರ್ ಹಾಕ್ಸ್ತೆ. ಇದು ಒರಿಜಿನಲ್ ಕಲರ್ ಬಂದು ನಿಮ್ಗೆ ಇಲ್ಲಿ ಬ್ಲ್ಯಾಕ್ ಬರುತ್ತೆ, ಆಮೇಲೆ ನಿಮ್ಗೆ ಇಲ್ಲಿ ಗ್ರೇ ತರ ಬರುತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ನಾನೇನು ಹೇಳ್ದೆ OBD2B ಅಂತ ಫೀಚರ್ ಇದೆ. ಆ ಫೀಚರ್ ನಿಮ್ಗೆ ಡಿಸ್ಪ್ಲೇನಲ್ಲಿ ಇಂಡಿಕೇಟ್ ಮಾಡುತ್ತೆ ಅಂತ ತೋರಿಸಿದ್ನಲ್ಲ, ಏನಾದ್ರೂ ಇಶ್ಯೂ ಇದ್ರೆ ಅಂತ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಡೇಂಜರ್ ಸಿಂಬಲ್ ತರ ಬರುತ್ತೆ. ಆ ಡೇಂಜರ್ ಸಿಂಬಲ್ ಇದೆಯಲ್ಲ ಅದೇನೆ ನಿಮ್ಗೆ ಇಂಡಿಕೇಟ್ ಮಾಡೋದು. ಅದಾದ್ಮೇಲೆ ನಿಮ್ಗೆ ಮೇಲ್ ಬರುತ್ತಲ್ಲ, ಇಲ್ಲಿ ನೋಡಿ ಇದು ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ದು ಸಿಂಬಲ್ ಅದು. ಆಗ್ಲೇ ನಾನು ಹೇಳ್ದಂಗೆ ಶೋರೂಮ್ ಅಲ್ಲಿ ಈ ತರ ಗಾಡಿಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ನಾನು ಹೆಂಗಾದ್ರೂ ಮಾಡಿ ಆ ಗಾಡಿನ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ನಾನು ಆ ಗಾಡಿನ ಒಂದ್ಸಲಿ ಫೀಲ್ ಮಾಡಿನೇ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ TVS Jupiter 110cc ಗಾಡಿ ಬಗ್ಗೆ ನಿಮ್ಗೆ ಏನ್ ಅನ್ಸು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ದಾರಿ ತಪ್ಪಿದ ಮಗ ಆಗೋ ಬದಲು ದಾರಿ ಗೊತ್ತಿರೋ ಮಗ ತರ ಗೊತ್ತಿರೋ ದಾರಿಲೇ ಹೋಗ್ಬಿಟ್ರೆ ಒಳ್ಳೇದು. ಮತ್ತೆ ಈ ವಿಡಿಯೋನ ನೋಡಿ ನೀವು ಹೊಸದಾಗಿ ಯಾವ್ದೋ ಒಂದು ಫೀಚರ್ ಕಲ್ತ್ರಿ ಅಂತ ಅನ್ಸಿರ್ಬೋದೇನೋ. ಯಾಕಂದ್ರೆ ನಾನು OBD2B ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಸ್ಕಿಪ್ ಮಾಡ್ಕೊಂಡು ಹಂಗೆ ಮುಂದೆ ಬಂದ್ಬಿಟ್ಟಿದ್ರೆ ದಯವಿಟ್ಟು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು OBD2B ಬಗ್ಗೆ ಹೇಳಿದ್ದೀನಿ, ಅದನ್ನ ನೋಡಿ. ತುಂಬಾ ಚೆನ್ನಾಗಿದೆ ಫೀಚರ್. ಅದ್ ಫೀಚರ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿ ಏನೋ ಒಂದು ಗೊತ್ತಾಗಿದೆ ಹೊಸ ವಿಷಯ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ಫಾಲೋ, ಸಪೋರ್ಟ್, ಸಬ್ಸ್ಕ್ರೈಬ್ ಎಲ್ಲ ಫ್ರೀ, ಯಾವ್ದಕ್ಕೂ ರಾಸ್ ಕೊಡಂಗಿಲ್ಲ.